ಶ್ರಾವಣಿ ಏನ್ ಮಾಡ್ತಿದ್ಯಾ ಹೇಳು ಮೇಲೆ. ಅಭಿ ಪ್ಲೀಸ್ ಅಭಿ, ನನ್ನಿಂದ ತಪ್ಪಾಗಿದೆ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಇದರಿಂದ ನನ್ನ ತಂಗಿ ಜೀವನ ಹಾಳಾಗಬಾರ್ದು ಅಭಿ. ಪ್ಲೀಸ್ ಅಭಿ, ಇಲ್ಲಿಂದ ಹೊರಟೋಗ್ಬಿಡು. ಇವಳೆಂತ ರಾಕ್ಷಸಿ ಅಂತ ಗೊತ್ತಾಯ್ತು. ನಿಮ್ಗಿಂತ ಮಹಾನ್ ಕಳ್ಳಿ ಈ ಸಂಯುಕ್ತ ಅಂತ ಗೊತ್ತಾಯ್ತು. ಏನಾಗ್ ನೋಡ್ತಾ ಇದ್ಯಾ? ನಿನ್ಗೂ ಬೇಕಾಗಿತ್ತಾ? ಆ ಕಾಡಿಗೆ ಹೋಗಿ ನಾಟಕ ಮಾಡ್ತೀಯಲ್ಲ, ಅದ್ಯಾವುದು ನನ್ನಿಂದ ನಿನ್ನನ್ನು ಕಾಪಾಡೋದಕ್ಕಾಗಲ್ಲ. ಅಕ್ಕ, ನಿನಗೆ ಆಪರೇಷನ್ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡಿಸ್ಬೇಡ ಶ್ರಾವಣಿ. ಜಸ್ಟ್ ವೇಟ್ ಅಂಡ್ ವಾಚ್. ನಿಮ್ ಕಾಲಿಟ್ಕೊಂತೀನಿ, ನನ್ನ ತಂಗಿಗೇನು ಹೇಳ್ಬೇಡಿ. ನಾನ್ ತಪ್ಪು ಮಾಡಿದ್ರೆ ನನಗ್ ಶಿಕ್ಷೆ ಕೊಡಿ. ನಾನು ಇದರಿಂದ ದೂರ ಇರ್ತೀನಿ. ಆದ್ರೆ ಈ ಮದುವೆನ ಮಾತ್ರ ಕ್ಯಾನ್ಸಲ್ ಮಾಡಬೇಡಿ. ಆದ್ರೆ ಈ ಮದ್ವೆ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು. ನನ್ನ ತಂಗಿ ಈ ಮನೆ ಸೊಸೆ ಆಗ್ಬೇಕು. ಅಮ್ಮ, ಮುಟ್ಬೇಡ ನನ್ನ, ದೂರ ನಿಲ್ಲು, ಹೋಗೋ. ನೋಡಮ್ಮ ಶ್ರಾವಣಿ, ನೀನು ನನ್ನ ಮಗನಿಗೆ ಕೊಟ್ಟಿರುವಂಥ ಶಿಕ್ಷಣೆ ಸಾಕು. ಇಷ್ಟೆಲ್ಲ ಆದ್ಮೇಲೂ ನಾವು ನಿಮ್ಮನ್ನು ನಿಲ್ಸ್ಕೊಂಡು ಮಾತಾಡ್ತಿದ್ದೀವಲ್ಲ, ಅದಕ್ಕೆ ಬೆಲೆ ಕೊಟ್ಟು ಇಲ್ಲಿಂದ ಹೊರಡಿ. ಪ್ಲೀಸ್ ಅಂಕಲ್, ನಿಮ್ಮ ಮಗಂಗೆ ಏನೂ ಆಗಲ್ಲ, ಅದಕ್ಕೆ ನಾನು ಜವಾಬ್ದಾರಿ. ದಯವಿಟ್ಟು ಕ್ಯಾನ್ಸಲ್ ಮಾಡೋ ನಿರ್ಧಾರ ಮಾತ್ರ ತಗೋಬೇಡಿ. ಇನ್ಯಾವತ್ತೂ ನಿಮ್ಗೆ ಯಾರಿಗೂ ನನ್ನ ಮುಖ ತೋರಿಸಲ್ಲ. ನಾನು ಬೇಕಿದ್ರೆ ಎಲ್ಲರಿಂದನೂ ದೂರ ಇದ್ಬಿಡ್ತೀನಿ. ದಯವಿಟ್ಟು ನನ್ನ ತಂಗಿನ ನಿಮ್ಮ ಸೊಸೆ ಮಾಡ್ಕೊಳ್ಳಿ ಪ್ಲೀಸ್. ಬೇಡ ಡ್ಯಾಡ್, ಇವ್ರ ಮಾತನ್ನ ನಂಬೇಡಿ. ಒಂದೊಂದ್ಸರಿ ಒಂದೊಂದ್ ಥರ ಆಡ್ತಾರೆ. ಒಂದ್ ನಿಮಿಷ ನಾರ್ಮಲ್ ಆಗಿರ್ತಾರೆ, ಇನ್ನೊಂದು ನಿಮಿಷ ರಾಕ್ಷಸಿ ಥರ ಆಡ್ತಾರೆ. ಇವಳು ಮನುಷ್ಯಳೇ ಅಲ್ಲ,